ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆಬ್ವಿಯಸ್ಲಿ ನಿಮಗೆ ಟೈಟಲ್ ಕಾರ್ಡ್ ನೋಡಿ ಗೊತ್ತಾಗಿರುತ್ತೆ ಏನು ವಿಚಾರ ಅಂದ್ಬಿಟ್ಟು. ನೈಕಾ ಹಾಲ್ ಮಾಡೋಣ ಅಂತ ಅಂದ್ಕೊಂಡೆ. ರೀಸೆಂಟಾಗಿ ಸೇಲ್ ನಡೀತಾ ಇತ್ತು ಗೊತ್ತಾ, ನೈಕಾ ಲವ್ ಸೇಲ್ ಅಂತ ಹೇಳ್ಬಿಟ್ಟು. ಆವಾಗ ಒಂದು ಅಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದೆ, ಅಂದರೆ ಯೂಸ್ಫುಲ್ ಐಟಮ್ಸ್ ಅಷ್ಟೇ. ಸೊ ಐ ಗಾಟ್ 2 ಬಾಕ್ಸಸ್, 2 ಬಾಕ್ಸ್ ಇದೆ ನನ್ನ ಹತ್ರ. ಏನಿದೆ ಅಂತ ತೋರಿಸ್ತೀನಿ. ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ. ಸೊ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಇವತ್ತು ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಹ್ಯಾಪಿ ಥರ್ಸ್ಡೇ. ನನ್ನ ಹತ್ರ 2 ಬಾಕ್ಸ್ ಇದೆ, ಬಟ್ ಜಾಸ್ತಿ ಐಟಮ್ಸ್ ಇಲ್ಲ. ಬಟ್ ಸ್ಟಿಲ್ ಯೂಸ್ಫುಲ್ ಐಟಮ್ಸ್ ಇದೆ. ಸೊ ಒಂದನ್ನೇ ತೋರಿಸ್ತೀನಿ. ಫಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಜಾಸ್ತಿ ವೆಯ್ಟ್ ಕೂಡ ಇಲ್ಲ ಈ ಬಾಕ್ಸು. ಸೊ ಫಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಸೊ ಫಸ್ಟ್ ಬಾಕ್ಸಲ್ಲಿ ಫಸ್ಟ್ ಐಟಮ್ ಏನು ತೋರಿಸ್ತೀನಿ ಅಂದರೆ ಬಿ ಬಾಡಿ ವೈಸ್ ಅವರ ಪಿಂಪಲ್ ಪ್ಯಾಚ್, ಏನು ಹೈಡ್ರೋಕೋಲಾಯ್ಡ್ ಆಕ್ನಿ ಪ್ಯಾಚಸ್ ಅಂತೆ, ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಬಿ ಬಾಡಿ ವೈಸ್ ಅವರ ಪ್ಯಾಚಸ್. ಇದು ಆ್ಯಕ್ಚುಲಿ ಬಂದು 499 ರುಪೀಸ್, ಬಟ್ ನಂಗೆ ಇಷ್ಟೊಂದು ಬಂದಿಲ್ಲ ಆಫರಲ್ಲಿ. ಐ ಗಾಟ್ ಲೈಕ್ 250 ರುಪೀಸ್ಗೆ ಏನೋ ಸಿಕ್ತು ಅನ್ಸುತ್ತೆ ಅಷ್ಟೇ. ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಕ್ರೀಮ್ ಕೊಡಮ್ಮ, ಎಲ್ಲಿ ತಿಕ್ತೀಯಾ? ನಿಮಗೆ 2 ಪ್ಯಾಚಸ್ ಸಿಗುತ್ತೆ, ಆಮೇಲೆ ಪಿಂಪಲ್ ಪ್ಯಾಚಸ್ ಶೀಟ್ ಸಿಗುತ್ತೆ. ಆಲ್ರೆಡಿ ನಾನು ಒಂದು ಯೂಸ್ ಮಾಡಿದ್ದೀನಿ. ಒಂದರಲ್ಲಿ ಎಷ್ಟೊಂದು ಯೂಸ್ ಮಾಡಿದ್ದೀನಿ, ಕಾಣ್ತಾ ಇದೆಯಾ? ಎಲ್ಲೆಲ್ಲ ಪಿಂಪಲ್ಸ್ ಆಗಿರುತ್ತೆ ಅಲ್ಲಿ ನೈಟಲ್ಲಿ ಅದನ್ನು ಪ್ಯಾಚ್ ಮಾಡಿ ಬಿಟ್ಬಿಟ್ರೆ ಬೆಳಗ್ಗೆ ತೆಗೆದ್ರೆ ಕ್ಯೂ ಎಲ್ಲ ಇರುತ್ತಲ್ಲ ಅದೆಲ್ಲ ಬರುತ್ತೆ. ಇಲ್ಲೊಂದು ವಿಡಿಯೋ ಹಾಕ್ತೀನಿ ನೋಡಿ. ಸೊ ಫಸ್ಟು ಪಿಂಪಲ್ ಪ್ಯಾಚ್ ಬಿ ಬಾಡಿ ವೈಸ್ ಅವರ. ನೆಕ್ಸ್ಟ್ ಬಂದು ನಮ್ಮ ಅಮ್ಮಂಗೆ ಅಂತ ತರಿಸಿದ್ದು. ಅವ್ರಿಗೆ ಇದೊಂದು ಕ್ರೀಮ್ ತುಂಬ ಇಷ್ಟ, ಲ್ಯಾಕ್ಮಿದು ಸ್ಕಿನ್ ಅಲ್ಟಿಮೇಟ್ ಲ್ಯಾಕ್ಮಿದು ಸ್ಕಿನ್ ಅಲ್ಟಿಮೇಟ್ ಕಲೆಕ್ಷನ್ ಪರ್ಫೆಕ್ಟ್ ರೇಡಿಯನ್ಸ್ ಡ್ರೈ ಕ್ರೀಮ್ ವಿತ್ ನಿಯಾಸಿನಮೈಡ್ ಅಂತ. ನಮ್ಮಮ್ಮ ತುಂಬ ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಿರೋದು. ಪಾಪ ಅವರು ಕೇಳಿದ್ರು ಅಂದ್ಬಿಟ್ಟು ಒಂದು ತರಿಸ್ದೆ. ಬಾಕ್ಸ್ ಮಾತ್ರ ಇಷ್ಟು ದೊಡ್ಡದಾಗಿದೆ, ಪ್ರಾಡಕ್ಟ್ ಮಾತ್ರ ಇಷ್ಟಿದೆ. ತುಂಬ ದಿವಸದಿಂದ ಅವ್ರು ಇದನ್ನೇ ಯೂಸ್ ಮಾಡ್ತಿರೋದು. ಇವಾಗ ಆ್ಯಕ್ಚುಲಿ ಪ್ಯಾಕೇಜಿಂಗ್ ಚೇಂಜ್ ಆಗಿದೆ, ಸ್ಮೆಲ್ ಚೆನ್ನಾಗಿದೆ. ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ, ವಿಡಿಯೋಗೋಸ್ಕರ ಕೇಳಿದೆ ಅಂದ್ಬಿಟ್ಟು ವಾಪಸ್ ಕೊಟ್ಟಿದ್ದಾರೆ. ಮುಂಚೆ ಈ ಥರ ಪ್ಯಾಕೇಜಿಂಗ್ ಬರ್ತಿತ್ತು, ಅಂದರೆ ವೈಟ್ ಕ್ಯಾಪ್ ಇತ್ತು. ಇವಾಗ ಪ್ಯಾಕೇಜಿಂಗ್ ಫುಲ್ ಚೇಂಜ್ ಆಗಿದೆ, ನೇಮು ಪ್ಯಾಕ್ ಎಲ್ಲ. ಸೊ ಸೆಕೆಂಡ್ ಐಟಮ್ ಬಂದು ಇದ್ರದ್ದು ಪ್ರೈಸ್ ಏನು ಅಂದರೆ 375 ರುಪೀಸ್. ಬಟ್ ನಂಗೆ 375 ರುಪೀಸ್ ಆಗಿಲ್ಲ, ಕಡಿಮೆ ಆಯಿತು. ನೋಡ್ತೀನಿ ನನ್ನ ಪ್ರೈಸ್ ಏನಿತ್ತು ಅದನ್ನೆಲ್ಲ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ 375 ಅಂತ ಕೊಟ್ಟಿದ್ದಾರೆ, ಬಟ್ 375 ಅಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಕಾರ್ಮೆಸಿ ಅವರ ಫೇಶಿಯಲ್ ರೇಸರ್ ಫಾರ್ ವುಮೆನ್. ಇದನ್ನು ತೊಗೊಂಡಿದ್ದೀನಿ, ರೀಸ್ಟಾಕ್ ಮಾಡ್ಕೊಂಡಿತ್ತು. ಹಳೆಯದು ಆಲ್ಮೋಸ್ಟ್ ಯೂಸ್ ಮಾಡಿ ಬಿಸಾಕ್ಬಿಟ್ಟೆ, ಹಾಗಾಗಿ ಬೇಕು ಅಂತ ಇದನ್ನು ತೊಗೊಂಡೆ. ಇದ್ರಲ್ಲಿ ನಿಮಗೆ 3 ರೇಸರ್ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು 249 ರುಪೀಸ್, ಬಟ್ ನನಗೆ 180ನೋ 170ನೋ ಬಿತ್ತು. ಸೊ ಥರ್ಡ್ ಪ್ರಾಡಕ್ಟ್ ಬಂದು ಇದು. ನೆಕ್ಸ್ಟ್ ಬಂದು ಕಲರ್ ಬಾರ್ ಅವರ ಝೋಝೋ ಅಂದರೆ ಎವರ್ ಲಾಸ್ಟಿಂಗ್ ಮ್ಯಾಟ್ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ. ನಾನು ಆರ್ಡ್ರ್ ಮಾಡಿದಾಗ ಬೇರೆ ಕಲರ್ ಇತ್ತು, ಬಟ್ ಅದೇ ನಮ್ಗೆ ಗೊತ್ತಾಗಲ್ವಲ್ಲ ಆನ್ಲೈನಲ್ಲಿ ಯಾವ ಕಲರ್ ಅಂದ್ಬಿಟ್ಟು. ಸೊ ಇದೆ ಅದು ಕಲರ್ ಬಾರ್ ಅವರ ಝೋಝೋ ಅಂತೆ. ಝೋಝೋ ನ್ಯೂ ಕಲೆಕ್ಷನ್ ಇದೆ ಅವ್ರದ್ದು. ಪ್ಯಾಕೇಜಿಂಗ್ ಮಾತ್ರ ಸಖತ್ತಾಗಿದೆ, ಫುಲ್ ಮ್ಯಾಟ್ ಫಿನಿಶಿಂಗ್ ಇದಕ್ಕೆ. ಅಯ್ಯಪ್ಪ, ಕಲರ್ ಚೆನ್ನಾಗಿದೆ, ಬಟ್ ನನ್ನ ಮೇಲೆ ಹೇಗೆ ಕಾಣುತ್ತೆ ಅಂತ ಗೊತ್ತಿಲ್ಲ. 1 ಸೆಕೆಂಡ್. ಇಟ್ಸ್ ನೈಸ್, ಬಟ್ ನೋಡೋಣ, ಯೂಸ್ ಆದರೆ ಯೂಸ್ ಮಾಡ್ತೀನಿ, ಇಲ್ಲ ಅಂದ್ರೂ ಯೂಸ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಒಂಥರ ಆರೆಂಜ್ ಬ್ರೌನ್ ಥರ ಇದೆ. ನನಗೆ ಅಷ್ಟೇನು ಇಷ್ಟ ಆಗಿಲ್ಲ ಈ ಕಲರು. ನಾನು ಅಂದ್ಕೊಂಡಿದ್ದು ಬೇರೆ ಕಲರು. ಇದು ಶೇಡ್ ಬಂದುಬಿಟ್ಟು ಯಾವುದು ರಿಚ್ ವುಡ್ ಅಂತೆ, 021. ಆ್ಯಂಡ್ ಇದ್ರದ್ದು ನಾನು ಆನ್ಲೈನಲ್ಲಿ ನೋಡಿದಾಗ ಯಾವ ಥರ ಇತ್ತು ಶೇಡು ಅಂದ್ಬಿಟ್ಟು ಕೂಡ ಫೋಟೋ ಹಾಕ್ತೀನಿ ನಿಮಗೆ, ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವೇನಾದರೂ ತೊಗೊಳ್ಬೇಕು ಅಂತಿದ್ರೆ. ಆ್ಯಕ್ಚುಲಿ ಇದು ನನಗೆ ಎಷ್ಟು ಗೊತ್ತಾ, ಇದು ಪ್ರೈಸ್ ಬಂದು 275 ರುಪೀಸ್. ನನಗೆ 180 ರುಪೀಸ್ಗೋ 170ಗೋ ಸಿಕ್ತು ಇದು. ಸೊ ಇದೊಂದು ಲಿಪ್ಸ್ಟಿಕ್ಕು ಫಸ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ನೈಕಾ ಅವರ ಸೋ ಮ್ಯಾಟ್ ಲಿಪ್ಸ್ಟಿಕ್ನ ತೊಗೊಂಡೆ. ಆ್ಯಂಡ್ ಇದು ಶೇಡ್ ಬಂದು 15M ಶುಗರ್ ಪ್ಲಮ್ ಮಾರ್ಟಿನಿ ಅಂತೆ.
ಅದೇ ತೋರಿಸ್ತೀನಿ. ಆ್ಯಂಡ್ ಇದ್ದು ಓಪನ್ ಮಾಡಿಲ್ಲ ನಾನು, ಶೇಡ್ ಗೊತ್ತಿಲ್ಲ ನನಗೆ. ನೈಸ್ ಪ್ಯಾಕೇಜಿಂಗ್. ಇದೂ ಅಷ್ಟೇ ಮ್ಯಾಟ್ ಪ್ಯಾಕೇಜಿಂಗ್ ಥರ. ಆ್ಯಂಡ್ ಶೇಡು ಇದೆ ಅನಿಸುತ್ತೆ, ಈ ಥರ ಕೊಟ್ಟಿದ್ದಾರೆ. ಶೇಡ್ ಜೊತೆಗೇನೆ ಅಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡೋಣ. ಕ್ರೇಜಿ. ಈ ಕಲರ್ ನನ್ನ ಹತ್ರ ಇದೆ, ಬಟ್ ಇದು ಸ್ವಲ್ಪ ಲೈಟ್ ಇದೆ, ಸಕ್ಕತ್ತಾಗಿದೆ ಕಲರ್. ಇದು ಎಲ್ಲಿ ಸ್ವಚ್ ಮಾಡೋಣ, ಇಲ್ಲಿ. ಇಲ್ಲಿ ಸಖತ್ತಾಗಿದೆ ಕಲರ್. ನನಗೆ ಈ ಥರ ಡಾರ್ಕ್ ಕಲರ್ಸ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಎಸ್, ಇದೊಂದು ಲಿಪ್ಸ್ಟಿಕ್ಕು. ಇದು ಪ್ರೈಸ್ ಬಂದು 450 ರುಪೀಸ್ ಇದೆ, ಬಟ್ 450 ರುಪೀಸ್ ಆಗಿಲ್ಲ ನನಗೆ, ಇನ್ನೂ ಕಡಿಮೆ ಬೇಕು. ಬಿಕಾಸ್ ಸೇಲ್ ಇರೋದ್ರಿಂದ. ಲವ್ ಸೇಲಲ್ಲಿ ಅಷ್ಟೊಂದು ಏನು ಕಡಿಮೆ ಇರಲಿಲ್ಲ. ಕಂಪೇರ್ ಮಾಡಿದ್ರೆ ನೈಕಾ ಪಿಂಕ್ ಫ್ರೈಡೇ ಸೇಲ್ ಬರುತ್ತಲ್ಲ, ಅದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೈಕ್ ಕಡಿಮೆ ಸೇಲ್ ಅಷ್ಟೇ. ಇದು ಜಾಸ್ತಿ ಏನು ಡಿಸ್ಕೌಂಟ್ ಸಿಕ್ಕಿಲ್ಲ ನನಗೆ. ನೆಕ್ಸ್ಟ್ ಕೂಡ ಲಿಪ್ಸ್ಟಿಕ್ ನೆಕ್ಸ್ಟ್ ಬಂದು ನೈಕಾ ಅವ್ರದ್ದು ಸೋ ಮ್ಯಾಟ್ ಮಿನಿ ಲಿಪ್ಸ್ಟಿಕ್. ಇದ್ರದ್ದು ವರ್ಷನ್ ಮಿನಿ ವರ್ಷನ್. ಸೊ ಇದು ಶೇಡ್ ಬಂದು 30M ರೀಗಲ್ ರೂಬಿ ಅಂತೆ. ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟಿದೆ, ಕ್ಯೂಟಾಗಿದೆ, ಪುಟಾಣಿದು. ಓಕೆ, ತುಂಬ ಅಂದರೆ ತುಂಬ ಚಿಕ್ಕದು. ಮೇ ಬಿ ಇದು ಕಲಬಾರ್ ಕಲರ್ ತೋರಿಸ್ತೆ ಗೊತ್ತಾ, ಅದೇ ಕಲರ್ ಅನ್ಸುತ್ತೆ. ನೋಡೋಣ ತಡೀರಿ, ಸ್ವಾಚ್ ಮಾಡಿ. ಶಿಟ್, ಎರಡು ಸೇಮ್ ಕಲರ್, ಬಟ್ ಇದು ಸ್ವಲ್ಪ ಬ್ರೈಟ್ ಇದೆ ಅಷ್ಟೇ. ಬಟ್ ಇಟ್ಸ್ ಓಕೆ, ವಿ ಕ್ಯಾನ್ ಮ್ಯಾನೇಜ್. ಇಲ್ಲ, ಇದು ರೆಡ್ಡು, ಇದು ಸ್ವಲ್ಪ ಆರೆಂಜ್ ಬ್ರೌನ್ ಥರ, ಬಟ್ ಇದು ರೆಡ್ಡು. ಒಂದ್ಸತಿ ಹಾಕಿ ನೋಡೋಣ. ಇದನ್ನು ಅಪ್ಲೈ ಮಾಡಿ ನೋಡೋಣ ನನ್ನ ಲಿಪ್ಸ್ ಮೇಲೆ ಹೇಗೆ ಕಾಣುತ್ತೆ ಅಂತ. ಚೆನ್ನಾಗಿತ್ತು. ಐ ಆಮ್ ನಾಟ್ ದಿಸ್ ಕಲರ್. ಅಂದರೆ ಈ ಕಲರ್ ಗರ್ಲ್ ಅಲ್ಲ ನಾನು, ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಬ್ರೌನ್ ಲಿಪ್ ಲೈನರ್ ಏನಾದರೂ ಯೂಸ್ ಮಾಡಿ ವರ್ಕ್ ಮಾಡ್ಕೋಬೋದು. ಸೊ ಇದೊಂದು ನಾನು ಯೂಸ್ ಮಾಡಲ್ಲ, ನಮ್ಮ ಅಮ್ಮಂಗೆ ಕೊಡ್ತೀನಿ. ಸೊ ಇದೊಂದು, ಇದರಲ್ಲೇ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಟೋಟಲ್ 3 ಲಿಪ್ಸ್ಟಿಕ್ ಆಯಿತು. ಆ್ಯಕ್ಚುಲಿ ನೈಕಾ ಅವ್ರದ್ದು ಏನೋ ತೊಗೊಂಡಾಗ ಆಫರ್ ಇತ್ತು. ನನಗೆ ಏನು ತೋರಿಸಿದ್ರು ಫ್ರೀ ಗಿಫ್ಟು ಅಂತ ಬಂದರೆ, ಫ್ರೀ ಬೀಸ್ ಬಂದುಬಿಟ್ಟು ಈ ಕಲರ್ ಐಲೈನರ್ ತೋರಿಸಿದ್ರು. ಬಟ್ ನಂಗೆ ಅದು ಬರಲೇ ಇಲ್ಲ. ನೈಕಾ ಅವರ ಗ್ಲಾಮರ್ ಐಸ್ 1 ಸ್ಟ್ರೋಕ್ ಬೋಲ್ಡ್ ಅಪ್ಲಿಕೇಶನ್ ವಾಟರ್ ಪ್ರೂಫ್ ಸ್ಮಚ್ ಪ್ರೂಫ್ ಕಾಜಲ್ ಬಂತು. ಬಟ್ ಇಟ್ಸ್ ಓಕೆ. ಇದು ವರ್ತ್ ಬಂದು 279 ರುಪೀಸ್. ಬಟ್ ನನಗೆ ತೋರಿಸಿದ್ದು ಫ್ರೀ ಬೀಸ್ ಬಂದು ಐಲೈನರು, ಕಲರ್ ಐಲೈನರ್ಸ್ ಇತ್ತು, ಫುಲ್ ಆಫ್ ಕಲರ್ಸ್. ರಿಟರ್ನ್ ಹಾಕಿದ್ದೀನಿ, ನೋಡೋಣ. ಇಫ್ ಇನ್ ಕೇಸ್ ಇದನ್ನು ಓಪನ್ ಮಾಡಲ್ಲ ನಾನು, ಬಂತು ಅಂದರೆ ರಿಟರ್ನ್ ಹಾಕ್ಬಿಟ್ಟು ಅದನ್ನು ಆದರೆ ತಗೊಂಡು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್. ಸೊ ಇದೊಂದು ಫ್ರೀ ಬಿ ಬಂದಿದ್ದು ನನಗೆ. ಆ್ಯಂಡ್ ನೆಕ್ಸ್ಟು ಈ ಬಾಕ್ಸಲ್ಲಿ ಲಾಸ್ಟ್ ಐಟಮ್ ಏನು ಅಂತ ಅಂದರೆ, ಫಾರೆವರ್ 52 ಅವರ ಪ್ರೊಫೆಷ್ನಲ್ ಪ್ರೋ ಆರ್ಟಿಸ್ಟ್ ಅಲ್ಟ್ರಾ ಡೆಫಿನಿಷನ್ ಲಿಕ್ವಿಡ್ ಫೌಂಡೇಶನ್ನ ತೊಗೊಂಡೆ. ನನಗೆ ಒಂದು ಫುಲ್ ಕವರೇಜ್ ಫೌಂಡೇಶನ್ ಬೇಕಿತ್ತು ನನ್ನ ಮಾರ್ಕ್ಸ್ನೆಲ್ಲ ಕವರ್ ಮಾಡೋದಕ್ಕೆ, ಶೂಟಿಂಗಿಗೆ 100 ಜನ್ಮಕ್ಕೆ ಸ್ಪೆಷಲಿ, ಅದಕ್ಕೆ ಇದನ್ನು ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟು ಇದು ಬಂದು ಬಫ್ 007 ಹನಿ ಶೇಡ್. ಬಾರಮ್ಮ ಕುತ್ಕೋ. ಇದು ನನಗೆ ಸ್ವಲ್ಪ ವಾರ್ಮ್ ಆಗುತ್ತೆ, ಅಂದರೆ ಇದು ನಾನು ನ್ಯೂಟ್ರಲೈಸ್ ಮಾಡಿಕೊಂಡು ನನ್ನ ಶೇಡ್ಗೆ ಮ್ಯಾಚ್ ಮಾಡ್ಕೊಬೋದು. ಸೊ ಇದರಲ್ಲಿ ನಾನು ಏನಾದ್ರು ಡಾರ್ಕ್ ಶೇಡ್ ಯೂಸ್ ಮಾಡಿ ನಾನು ಮ್ಯಾಚ್ ಮಾಡ್ಕೊಬೋದು. ಆಲ್ರೆಡಿ ಟ್ವೈಸ್ ಇದನ್ನು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಹಂಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಇದು ಹೇಗಿದೆ ಅಂತ ತೋರಿಸ್ತೀನಿ ಪ್ಯಾಕೇಜಿಂಗ್. ಗ್ಲಾಸ್ ಬಾಟಲ್, ಇದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಬಟ್ ಮ್ಯಾಟ್ ಫಿನಿಶಿಂಗ್ ಬಾಟಲ್, ಆಲ್ರೆಡಿ ಒಂದು 2 ಸಲ ಯೂಸ್ ಮಾಡಿದ್ದೀನಿ. ಪಂಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಲೈಟ್ ಇದೆ, ಅದೇ ಆಗಲೇ ಹೇಳ್ದಂಗೆ, ಅದಕ್ಕೆ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನೀವೇನಾದರೂ ಒಂದು ಫುಲ್ ಕವರೇಜ್ ಗುಡ್ ಫೌಂಡೇಶನ್ ನೋಡ್ತಾ ಇದ್ದೀರಾ ಅಂದರೆ ನೀವು ಇದನ್ನು ತಗೊಳ್ಬೋದು. ಶೇಡ್ ಬಂದು ಇದು ಮತ್ತೆ ಹೇಳ್ತಿದ್ದೀನಿ, ಬಫ್ 007 ಹನಿ. ಸೊ ಈ ಬಾಕ್ಸ್ ಫುಲ್ ಕಂಪ್ಲೀಟಾಗಿ ಆಯಿತು. ಇದರ ಐಟಮ್ಸ್ ಎಲ್ಲ ತೋರಿಸಿ ಆಯಿತು ನಿಮಗೆ. ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ತುಂಬ ಜನ ಹೇಳ್ತಾ ಇದ್ದೀರಾ ಕಾಫಿ ಬಿಟ್ಟರೆ ಕಡಿಮೆ ಆಗುತ್ತೆ ಪಿಂಪಲ್ಸು ಅಂತ. ಅದಕ್ಕೆ ಡಿಸೈಡ್ ಆಗಿದ್ದೀನಿ,
ದಿನಕ್ಕೆ ಒಂದ್ಸತಿ ಅಷ್ಟೇ ಕುಡಿಯೋದು ಕಾಫಿ ಅಂತ. ಕಾಫಿ ಬಿಟ್ಬಿಟ್ಟು ಚಿಕನ್ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹೋಗೋಲ್ಲ ನಾವು ಮಟ್ಕೋಸ್ಕರ ಸನ್ಯಾಸಿ ಆಗಿ. ಸೊ ಇವಾಗ ಇನ್ಮೇಲೆ ಒಂದೇ ಸರ್ತಿ ಕಾಫಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಒಂದೇ ಸರ್ತಿ ಕುಡಿತಾ ಇರೋದು. ಆ್ಯಂಡ್ ಇವತ್ತು ಥರ್ಸ್ಡೇ ಪೂಜೆ ಎಲ್ಲ ಆಯಿತು. ಎಲ್ರಿಗೂ ಹ್ಯಾಪಿ ಥರ್ಸ್ಡೇ. ನಾಳೆ ವ್ಯಾಲೆಂಟ್ ಡೇ. ಏನಮ್ಮ ವ್ಯಾಲೆನ್ಸ್ ಡೇ, ನಮ್ಮ ಅಮ್ಮ ಹೇಳ್ತಿರೋದು ವ್ಯಾಲೆನ್ಸ್ ಡೇ. ಸೆಕೆಂಡ್ ಬಾಕ್ಸಲ್ಲಿ ಏನಿಲ್ಲ, 3 ಐಟಮ್ ಇರೋದು. ಫಸ್ಟ್ ಬಂದು ಅಯ್ಯೋ ಡವ್ ಅವರ 10-in-1 ಡೀಪ್ ಪ್ರಿಪೇರ್ಡ್ ಟ್ರೀಟ್ಮೆಂಟ್ ಹೇರ್ ಮಾಸ್ಕ್. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ. ಕರ್ಲ್ ಅವರ ಕರ್ಲ್ದು ಡೀಪ್ ಮಾಯಿಶ್ಚರೈಸರ್ ಮಿರಾಕಲ್ ತೊಗೊಂಡ್ಬಿಟ್ಟಿದೆ, ಬ್ಯೂಟಿಫುಲ್ ಕರ್ಲ್ಸ್ದು. ಇದು ನೀವು ನೋಡ್ಬೋದು. ಅಯ್ಯೋ ಏನೂ ಇಲ್ಲ ಇದರಲ್ಲಿ, ಎಲ್ಲ ಖಾಲಿಯಾಗಿದೆ. ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಇವಾಗ. ಇದು ಆ್ಯಕ್ಚುಲ್ ಪ್ರೈಸ್ ಬಂದು ಎಷ್ಟಿದ್ರದ್ದು 649 ರುಪೀಸ್, ಬಟ್ ನನಗೆ 349 ರುಪೀಸ್ಗೆ ಸಿಕ್ಕಿತ್ತು. ಪರವಾಗಿಲ್ಲ, ಹ್ಯೂಜ್ ಟಬ್ಬು, ಸೇಮ್ ಕ್ವಾಂಟಿಟಿನೇ. ಎಷ್ಟು ಗ್ರಾಮ್ಸ್ ಇದು? 300 ml. ಸೊ ಆಲ್ಮೋಸ್ಟ್ 300 ml. ಇದು 10-in-1 ಡೀಪ್ ಪ್ರಿಪೇರ್ ಟ್ರೀಟ್ಮೆಂಟ್ ಹೇರ್ ಮಾಸ್ಕ್. ಲಾಸ್ಟ್ ಟೈಮ್ ಒಂದು ಸತಿ ಹೇಳಿದೆ, ಪುಟಾಣಿ ತೊಗೊಂಡಿದ್ದೆ, ಅದು ತುಂಬ ಇಷ್ಟ ಆಯಿತು. ದೊಡ್ಡ ತೊಗೊಳಕ್ಕೆ ಹೋಗಿ ಅದನ್ನು ಮಿಸ್ ಆಗಿ ಅದನ್ನು ತೊಗೊಂಡ್ಬಿಟ್ಟಿದ್ದೆ ಅಂದ್ಬಿಟ್ಟು. ಸೊ ಇವಾಗ ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ 8% ಬಯೋ ಪ್ರೋಟೀನ್ ಫ್ಯೂಷನ್ ಇದೆ ಅಂತೆ. ಆ್ಯಕ್ಚುಲಿ ಚೆನ್ನಾಗಿದೆ, ಯಾಕಂದರೆ ನಾನು ಚಿಕ್ಕ ಟ್ಯೂಬ್ ಯೂಸ್ ಮಾಡಿದ್ದೀನಿ, ಹಾಗಾಗಿ ದೊಡ್ಡ ತೊಗೊಂಡಿದ್ದೀನಿ. ಇನ್ನೂ ಇದನ್ನು ಓಪನ್ ಕೂಡ ಮಾಡಿಲ್ಲ. ಅದು ನೆನ್ನೆ ಖಾಲಿ ಆಯಿತು. ಸೊ ಇವತ್ತು ಬೇರೆ ಕಂಡೀಷ್ನರ್ ಹಾಕಿದ್ದೆ, ವಿಶ್ಕೇರ್ ಅವ್ರದ್ದು. ಆ್ಯಂಡ್ ಮತ್ತೆ ಇದನ್ನು ಇವತ್ತು ಮತ್ತೆ ರೀಸ್ಟಾಕ್ ಮಾಡ್ಕೊಂಡಿದ್ದೀನಿ. ಸೊ ಇದೊಂದು ಟ್ಯೂಬು. ಆ್ಯಂಡ್ ನೆಕ್ಸ್ಟ್ ಬಂದು ಪ್ಯಾಕ್ ಅವರ ಕನ್ಸೀಲರ್ ಬ್ರಷು. ನಿಮ್ಗೆ ಗೊತ್ತು ನನ್ನ ಹತ್ರ ಮುಂಚೆ ಇತ್ತು ಅಂದ್ಬಿಟ್ಟು. ನನ್ನ ಟಚಪ್ ಪೌಚು ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಅದರಲ್ಲಿ ಇಟ್ಟಿದ್ದೆ ಈ ಬ್ರಷು. ಬಟ್ ಮತ್ತೆ ತೊಗೊಳ್ಬೇಕಾಯ್ತು, ಯಾಕಂದರೆ ಟಚಪ್ ಮಾಡ್ಕೊಳ್ಬೇಕಲ್ಲ ಅವಾಗ. ಇದ್ರದ್ದು MRP ಬಂದು 475 ರುಪೀಸ್, ಬಟ್ ನನಗೆ 10% ಆಫ್ ಏನಾಯಿತು. ಒಳ್ಳೆ ಬ್ರಷ್ ಇದು. ಬ್ರಷ್ ನಂಬರ್ ಬಂದು ಪ್ಯಾಕ್ 219. ಸೊ ಗುಡ್ ಬ್ರಷ್, ಈ ಥರ ಎಲ್ಲ ಟಚಪ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದೊಂದು ಬ್ರಷು. ಆ್ಯಂಡ್ ನೆಕ್ಸ್ಟು ಕೂಡ ಪ್ಯಾಕ್ ಅವ್ರದ್ದೇ ಫೌಂಡೇಶನ್ ಬ್ರಷ್ನ ತೊಗೊಂಡಿದ್ದೀನಿ. ಇದ್ದು ಪ್ರೈಸ್ ಬಂದು 575 ರುಪೀಸ್, ಬಟ್ ಇದೂ ಲೈಕ್ 10% ಡಿಸ್ಕೌಂಟ್ ಇತ್ತು. ನನ್ನ ಹತ್ರ ಇದೆ ಫೌಂಡೇಶನ್ ಬ್ರಷು. ಅಷ್ಟೊತ್ತಿ ಹೇಳಿದೆ ಗೊತ್ತಾ, ಒಂದು ಬ್ರೈಡಿಗೆ ಹೋಗಿದ್ದೆ, ಯಾರೋ ದೇವ್ ಕೊಟ್ಟಿದ್ರು, ಮತ್ತೆ ಹೊಸ ತಗೊಂಡೆ ಅಂತ. ಬಟ್ ಈ ಬ್ರಷು ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಈ ಬ್ರಷು ಚೆನ್ನಾಗಿದೆ. ಅಯ್ಯೋ ಎಲ್ಲ ಹಿಂಗೆ ಸೆಟ್ಕೊಬಿಡೈತೆ. ತುಂಬ ಸಾಫ್ಟಾಗಿದೆ ಬ್ರೆಜಿಲ್ಸ್ ಎಲ್ಲ. ನೋಡೋಣ, ಯೂಸ್ ಮಾಡಿ ನೋಡ್ತೀನಿ. ತುಂಬ ಸಾಫ್ಟಾಗಿದೆ, ಸಖತ್ತಾಗಿದೆ. ನಮ್ಮ ಚೇತೋಣ್ಣನೂ ಕೇಳ್ತಿದ್ದೆ ಒಂದು ಬೇಕು ತೊಗೊಡು ಅಂತ. ನೆಕ್ಸ್ಟ್ ಅವ್ನಿಗೊಂದು ತೊಗೊಳ್ಬೇಕು. ಇದು ನಂಬರ್ ಬಂದು ಪ್ಯಾಕ್ 231. ಇದು ಫೌಂಡೇಶನ್ ಬ್ರಷು. ಇವ್ರ ಹತ್ರ 2 ಫೌಂಡೇಶನ್ ಬ್ರಷ್ ಇದೆ. ಒಂದು ಈ ಥರ ಏನಂತಾರೆ, ಡಯಾಗ್ನಲ್ ಥರ ಇರುತ್ತೆ, ಅಂದರೆ ಇಲ್ಲೆಲ್ಲ ಮಾಡ್ಕೊಳ್ಳೋ ಥರ ಇರುತ್ತೆ. ಅದೇ ನನ್ನ ಹತ್ರ ಇರೋದು ಹಳೇದು. ಆ್ಯಂಡ್ ಇದು ಹೊಸದು. ಇದು ಫುಲ್ ಒಂಥರ ಬಫ್ ಮಾಡ್ಕೊಬೋದು ಎಲ್ಲ ಹಿಂಗೆ. ಸೊ ಇದೊಂದು ಬ್ರಷು. ಇದು ಅದೇ ಪ್ರೈಸ್ ಬಂದು 575 ರುಪೀಸ್. ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್ 231. ಸೊ ಇಷ್ಟೇ ಓವರ್ ಆಲ್ ಎಲ್ಲ ಪ್ರಾಡಕ್ಟ್ಸು ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ ನಾನು, ಬಿಕಾಸ್ ಪಿಂಕ್ ಫ್ರೈಡೇ ಸೇಲ್ ಬಂದಾಗ ಜಾಸ್ತಿ ಇರುತ್ತೆ. ಆ್ಯಂಡ್ ತುಂಬ ದಿವಸ ಆಗಿತ್ತು ನಾನು ಲೈಕ್ ಏನೂ ತೊಗೊಳ್ತಿರ್ಲಿಲ್ಲ. ಒಂದ್ಸತಿ ಒಂದು ಶಾರ್ಟಲ್ಲಿ ತೊಗೊಬಿಡೋಣ ಅಂದ್ಬಿಟ್ಟು ತೊಗೊಂಡೆ. ಬಟ್ ಲವ್ ಸೇಲಲ್ಲಿ ಏನು ಅಷ್ಟೊಂದು ಡಿಸ್ಕೌಂಟ್ಸ್ ಇರಲಿಲ್ಲ ನನಗೆ, ಹಾಗಾಗಿ ಕಡಿಮೆ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟು ಪಿಂಕ್ ಫ್ರೈಡೇ ಸೇಲ್ ಬಂತು ಅಂದರೆ ಅವಾಗ buy 1 get 1 ಎಲ್ಲ ಇರುತ್ತೆ. L4ದು buy 1 get 1 ಇರುತ್ತೆ. ಆ್ಯಂಡ್ ಈ ಸರ್ತಿ ನಾನು ಡಿಸೈಡ್ ಮಾಡಿದ್ದೀನಿ, ಒಂದಾದ್ರೂ ಲಕ್ಸುರಿ ಪ್ರಾಡಕ್ಟ್ ತೊಗೊಳ್ಳೋಣ ಅಂದ್ಕೊಂಡು, ಅಂದರೆ ಹೈ ಎಂಡ್ ಪ್ರಾಡಕ್ಟು ಮ್ಯಾಕ್ ಇಲ್ಲ ಹುಡಾ ಬ್ಯೂಟಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ಪಿಂಕ್ ಫ್ರೈಡೇ ಸೇಲ್ ಬಂದರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಫಾರ್ ದ ಬೆಸ್ಟ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಅದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ನಂಗೆ ಗೊತ್ತು ಇದು ಎಲ್ಲನೂ ತೊಗೊಳ್ದೆ ಅದೊಂದೇ ತೊಗೊಂಡ್ರೆ ಆರಾಮಾಗಿ ತೊಗೊಳ್ಬೋದು ಅಂತ. ಬಟ್ 4,000 ರೂಪಾಯಿ 5,000 ರೂಪಾಯಿ ಇಷ್ಟೊಂದೆಲ್ಲ ಪ್ರಾಡಕ್ಟ್ ಬರಬೇಕಾದ್ರೆ 4,000 ರೂಪಾಯಿಗೆ ಒಂದೇ ತೊಗೊಳ್ಳೋದಿದೆ ಗೊತ್ತಾ, ಅದು ಒಂಥರ ಹೊಟ್ಟೆ ಉರಿಯುತ್ತೆ. ನೋಡೋಣ, ಮೇ ಬಿ ಫ್ಯೂಚರಲ್ಲಿ ಆ ಸೇಲ್ ಬಂದಾಗ ಐ ವಿಲ್ ಟ್ರೈ ಟು ಬೈ ಒಂದು ಲಕ್ಸುರಿ ಪ್ರಾಡಕ್ಟ್. ಸೊ ಇಷ್ಟ ಇವತ್ತಿನ ವೀಡಿಯೋಗೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್.